ಉತ್ತರ ಭಾರತದ ಕೆಲವು ರಾಜ್ಯಗಳು ದಕ್ಷಿಣ ಭಾರತದ ಕರಾವಳಿ ಭಾಗಗಳಲ್ಲಿ ಹವಾಮಾನ ವೈಪರೀತ್ಯ ಮೋಡ ಕವಿದ ವಾತಾವರಣದ ಕಾರಣ ಈ ಭಾಗಗಳಲ್ಲಿ ಟೊಮೊಟೊ ಇಳುವರಿ ದೊಡ್ಡ ಮಟ್ಟದಲ್ಲಿ ಕುಸಿದಿರುವ ಕಾರಣ ದಕ್ಷಿಣ ರಾಜ್ಯಗಳ ಒಳನಾಡಿನ ಜಿಲ್ಲೆಗಳಲ್ಲಿ ಬೆಳೆದಿರುವ ಟೊಮೊಟೊಗೆ ಭಾರಿ ಬೇಡಿಕೆ ಬಂದಿದೆ. ಕರ್ನಾಟಕದ ಚಿತ್ರದುರ್ಗ, ತುಮಕೂರು, ಮಂಡ್ಯ, ಪಾವಗಡ, ಆಂಧ್ರದ ಅನಂತಪುರ, ಮುಲಕಲ ಚೆರುವು ಭಾಗದ ರೈತರಿಗೆ ಶುಕ್ರ ದೆಸೆ ಪ್ರಾರಂಭವಾಗಿದೆ. ಪ್ರತಿ 15 ಕೆಜಿ ಟೊಮೊಟೊ ಬಾಕ್ಸ್ ರು 850 ದಾಟಿದೆ. ಕಳೆದ ನವೆಂಬರ್ 20ರಿಂದ ನಿರಂತರವಾಗಿ ಟೊಮೊಟೊ ಬೆಳೆ ಏರುಮುಖದಲ್ಲಿ ಮುಂದುವರಿಯುತ್ತಿದೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಳೆದ ವರ್ಷ ಇದೇ ಅವಧಿಯಲ್ಲಿ ಆವಕ 9,000 ಕ್ವಿಂಟಲ್ ಇದ್ದು ಪ್ರತಿ ಕೆಜಿಗೆ ಟೊಮೊಟೊ ಬೆಲೆ ರು 10ಕ್ಕಿಂತ ಕಡಿಮೆ ಇತ್ತು. ಆದರೆ ಇಂದಿನ ಆವಕ 10,000 ಕ್ವಿಂಟಲ್ ದಾಟಿದೆ. ಪ್ರತಿ ಬಾಕ್ಸ್ ಬೆಲೆ ರು 850ಗೆ ಹರಾಜಾಗಿದೆ. ಇದರಿಂದ ಮುಕ್ತ ಮಾರುಕಟ್ಟೆಯಲ್ಲಿ ಟೊಮೊಟೊ ಬೆಲೆ 3 ಅಂಕಿ ಮುಟ್ಟುವ ಸಾಧ್ಯತೆ ದಟ್ಟವಾಗಿದೆ. ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಟೊಮೊಟೊ ಬೆಲೆ ಹಲವು ರೋಗಗಳಿಗೆ ತುತ್ತಾಗಿದ್ದು ಸ್ಥಳೀಯ ರೈತರಿಗೆ ಅಷ್ಟೇನು ಅನುಕೂಲಕವಾಗದಿದ್ರು ಕೆಲವು ರೈತರು ಉತ್ತಮ ಔಷಧಿಗಳು ಮತ್ತು ಕೀಟನಾಶಕಗಳ ಬಳಕೆ ಮಾಡುವ ಮೂಲಕ ಬೆಳೆ ಕಾಪಾಡಿಕೊಂಡವರಿಗೆ ಈ ಸೀಸನ್ ಲಾಭದಾಯಕವಾಗಿದೆ. ಕೆಲವೇ ರೈತರು ಉತ್ತಮ ಲಾಭ ಪಡೆಯುತ್ತಿದ್ದಾರೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಗೆ ಬರುತ್ತಿರುವ ಟೊಮೊಟೊಗಳಲ್ಲಿ ಸಾಹೋ, ಜೈವೋ, ಬಾಹು ತಳಿಯಾಗಿದ್ದು ಇವುಗಳ ಪೈಕಿ ಸಾಹೋ ತಳಿಗೆ ತಮಿಳುನಾಡಿನ ಗ್ರಾಹಕರಿಂದ ಹೆಚ್ಚು ಬೇಡಿಕೆ ಇದೆ. ಇತ್ತ ರೈತರಿಗೆ ಶುಕ್ರ ದಿಸೆ ಪ್ರಾರಂಭವಾದರೆ ಗ್ರಾಹಕರಿಗೆ ಟೊಮೊಟೊ ಹುಳಿ ಆಗುತ್ತಿರುವುದು ಮಾತ್ರ ನಿಜ. ಕೋಲಾರ ಎಪಿಎಂಸಿ ಮಾರುಕಟ್ಟೆ ಕಾರ್ಯದರ್ಶಿ ಎನ್ ಕಿರಣ್ ಮಾತನಾಡಿ, ಹವಾಮಾನ ವೈಪರೀತ್ಯದಿಂದ ಟೊಮೊಟೊ ಬೆಲೆ ನೆಲಕಚ್ಚಿದ್ದು ಇದರಿಂದ ದಕ್ಷಿಣ ಭಾರತದ ಒಳನಾಡಿನ ಜಿಲ್ಲೆಗಳಲ್ಲಿ ಬೆಳೆದಿರುವ ಟೊಮೊಟೊಗೆ ಭಾರಿ ಬೇಡಿಕೆ ಬಂದಿದೆ. ಇದರಿಂದ ವರ್ತಕರು ಮತ್ತು ರೈತರು ಉತ್ತಮ ಲಾಭ ಪಡೆಯುತ್ತಿದ್ದಾರೆ. ಟೊಮೊಟೊ ಬೆಳೆದ 30% ರೈತರು ಕೋಲಾರ ಜಿಲ್ಲೆಯವರೇ ಆಗಿದ್ದು ರೈತರ ಮೊಗದಲ್ಲಿ ಸಂತಸ ತಂದಿದೆ ಎನ್ನುತ್ತಾರೆ. ಪ್ರತಿದಿನ ಕಳೆದ ಒಂದು ವಾರದಿಂದ 9,000ರಿಂದ 10,000 ಕ್ವಿಂಟಲ್ ಟೊಮೊಟೊ ಆವಕ ಇದೆ. ದರಗಳು ಏರಿಕೆ ಆಗ್ತಾ ಇದ್ದು ಕಳೆದ ವರ್ಷದಲ್ಲಿ ಇದೇ ದಿನಾಂಕಗಳಲ್ಲಿ ನಾವು ಹೋಲಿಸಿದಾಗ ಕಳೆದ ವರ್ಷದಲ್ಲಿ 300ರಿಂದ 1,000 ರೂಪಾಯಿವರೆಗೂ ದರಗಳಿತ್ತು ಪ್ರತಿ ಕ್ವಿಂಟಲ್ ಟೊಮೊಟೊಗೆ. ಅದೇ ಈ ಪ್ರಸ್ತುತ ಸಾಲಿನಲ್ಲಿ 500ರಿಂದ 2,000 ರೂಪಾಯಿವರೆಗೂ ದರ ಇದೆ. ಪ್ರಮುಖ ಕಾರಣ ಮಹಾರಾಷ್ಟ್ರದಲ್ಲಿ ಬೆಳೆ ಮುಕ್ತಾಯ ಆಗಿರೋದ್ರಿಂದ ಇಲ್ಲಿನ ಉತ್ಪನ್ನ ಕೆಲವೊಂದು ರಾಷ್ಟ್ರಗಳಿಗೆ ಪ್ರಮುಖವಾಗಿ ಕೋಲಾರದಿಂದನೇ ಸಪ್ಲೈ ಆಗ್ತಾ ಇರೋದ್ರಿಂದ ಬೇಡಿಕೆ ಹೆಚ್ಚಾಗಿ ಧಾರಣೆ ಏರಿಕೆ ಆಗಿರುತ್ತೆ. ತಮಿಳುನಾಡಲ್ಲಿ ಮತ್ತು ಒರಿಸ್ಸಾ, ವೆಸ್ಟ್ ಬೆಂಗಾಲ್ ಉತ್ತಮ ಬೇಡಿಕೆ ಇರೋದ್ರಿಂದ ಆ ವರ್ತಕರೆಲ್ಲನೂ ಇಲ್ಲಿಗೆ ಖರೀದಿಗೆ ಬರ್ತಾ ಇರೋದ್ರಿಂದ ಇಲ್ಲಿ ಉತ್ತಮ ಧಾರಣೆ ಇದೆ. ಇಲ್ಲಿನ ವರ್ತಕರು, ದಲ್ಲಾಳರು ಮಾಹಿತಿ ಪ್ರಕಾರ ಇದೇ ಧಾರಣೆಗಳು ಇನ್ನೂ ಒಂದು 15-20 ದಿವಸಗಳು ಇದೇ ಧಾರಣೆ ಮುಂದುವರಿಯಬಹುದೆಂಬ ಅಭಿಪ್ರಾಯ ನೀಡಿರ್ತಾರೆ. ಪ್ರಸ್ತುತ ನಮಗೆ ಆವಕವಾಗ್ತಾ ಇರೋ ಉತ್ಪನ್ನದಲ್ಲಿ 30% ಕೋಲಾರ ಜಿಲ್ಲೆಯಿಂದ ಬರ್ತದೆ. 70% ಉತ್ಪನ್ನ ಚಿತ್ರದುರ್ಗ, ತುಮಕೂರು ಭಾಗದಿಂದ, ಆಂಧ್ರ ಪ್ರದೇಶದ ಬಾರ್ಡರ್ಸ್ ಭಾಗದಿಂದ, ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಿಂದ ನಮಗೆ ಆವಕ ಆಗ್ತದೆ. ಕಳೆದ 2 ವರ್ಷಗಳಿಂದ ಟೊಮೊಟೊ ಬೆಳೆಯಿಂದ ತೀವ್ರ ನಷ್ಟ ಅನುಭವಿಸಿ ತಲ್ಲಣಗೊಂಡಿದ್ದ ನಾನು ಧೃತಿಗೆಡದೆ ಮತ್ತೆ ಶ್ರಮ ಹಾಕಿದೆ. 3ನೇ ಸ್ಯಾಂಪಲ್ಗೆ ಬಂಡವಾಳ ವಾಪಸ್ ಬಂದಿದೆ. ಇನ್ನು ಒಂದು ತಿಂಗಳು ಬೆಳೆ ಇದ್ದು ಲಾಭದ ನಿರೀಕ್ಷೆ ಇದೆ. ಸತತ ನಷ್ಟ ಸಂಭವಿಸಿದ ನನಗೆ ಈಗಿನ ಬೆಲೆ ಸಂತಸ ತಂದಿದೆ ಎಂದು ರೈತ ಕಾರ್ತಿಕ್ ರೆಡ್ಡಿ ಸಂತಸ ಹಂಚಿಕೊಂಡಿದ್ದಾರೆ. ಈ ವರ್ಷ ಏನಾಗಿದೆ ಅಂದರೆ ಈ ನವೆಂಬರು, ಅಕ್ಟೋಬರು, ಈ ಸೆಪ್ಟೆಂಬರ್ ಈ ತಿಂಗಳುಗಳಲ್ಲಿ ಮಳೆ ಜಾಸ್ತಿ ಆಗಿದೆ. ಈ ಮಳೆ ಬಿದ್ದ ಕಾರಣ ಇದ್ದಂಥ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಯಿತು. ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ, ತಮಿಳುನಾಡು, ಬೇರೆ ಬೇರೆ ರಾಜ್ಯಗಳೆಲ್ಲ ಈ ರೀತಿ ಟೊಮೊಟೊ ಬೆಳೆ ನಾಶ ಆಯಿತು. ಈಗ ಕೆಲವೊಂದು ರೈತರು ಮಾತ್ರ ಸುಮಾರು ಔಷಧಿಗಳು ಕೊಟ್ಟು ಬೆಳೆಗೆ ಉತ್ತಮ ಗೊಬ್ಬರಗಳು ಕೊಟ್ಟು ಬೆಳೆ ಕಾಪಾಡ್ಕೊಂಡು ಬಂದಿದ್ದಾರೆ. ಇವತ್ತು ಬೆರ್ಲಿನ್ಗೆ ಎಷ್ಟು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬೆರ್ಲಿನ್ಗೆ ಎಷ್ಟು ರೈತರಿಗೆ ಮಾತ್ರ ಇವತ್ತು ತೋಟಗಳನ್ನು ಉಳಿಸ್ಕೊಂಡಿದ್ದಾರೆ. ಅವರಿಗೆ ಉತ್ತಮ ಬೆಲೆ ಸಿಕ್ಕಿದೆ. ಇವತ್ತು ಸೀಡು 850ವರೆಗೂ ಮಾರಾಟ ಆಗಿದೆ. ನಾಟ್ಯ ಬಂದು 650-700ವರೆಗೂ ಮಾರಾಟ ಆಗಿದೆ.
ಅಂದರೆ ಈ ಬೆಲೆ ಇದ್ದರೆ ರೈತನಿಗೆ ಉತ್ತಮ ಲಾಭ ಸಿಗುತ್ತೆ. ಕಳೆದ 1 ವರ್ಷದಿಂದ ಈ ಬೆಲೆ ಮಾರಿರಲಿಲ್ಲ, ಕಡಿಮೆ ಬೆಲೆಗೆ ಮಾರಾಟ ಆಗ್ತಾಯಿತ್ತು, ರೈತನು ನಷ್ಟಕ್ಕೊಳಗಾಗ್ತಾ ಇದ್ದ. ಆದರೆ ಈ ವರ್ಷದ ಕೊನೆಯ ತಿಂಗಳು ನವೆಂಬರ್ 20ರಿಂದ ಪ್ರಾರಂಭವಾದಂಥ ಈ ಬೆಳೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. 700 ರೂಪಾಯಿ